ಒಳ್ಳೇದು ಮಾಡಿದ್ವು ಅವಳು. ಹೊಟ್ಟೆಲಿರೋ ಮಗುವಿಂದನೂ ಸಾಕಿದ್ರು. ಅದೆಲ್ಲ ಸಾಕಿರೋ ಈಗ ನಿಂಗೆ ಒಳ್ಳೇದು ಮಾಡಿಲ್ವ ನಿಂಗೆ ಇವಾಗ? ಮಾಡಿದ್ದಾರೆ ಚೆನ್ನಾಗಿ. ತಾಯಿ ನಿಂಗೆ ಎಲ್ಲ ಒಳ್ಳೇದು ಮಾಡಿಲ್ವಾ? ಮತ್ತೆ ಅದೇ ನಿಮ್ಮ ಕಡೆ ನಿನ್ನ ಮಗನ ಸರ್ ಮಾಡ್ಕೊಳ್ಳೋದು ನೋಡು. ಆ ನಿಮ್ಮ ಕಡೆ ನಿನ್ನ ಮಗನ ಸರ್ ಮಾಡ್ಕೊಮ್ಮ. ಕೈ ಬಿಟ್ಟಿಲ್ಲ ಇದುವರೆಗೂ. ಅದನ್ನೇ ಈಗ ಅದೇ ನೆನ್ಪು ನಿನ್ನ ಮಗನ ಸರಿಪಡಿಸ್ಕೋ. ಯಾಕೆ ಅದನ್ನ ತರ ಕಟ್ಕೊತೀಯ? ತಿತ್ತು ಪಡಿಸ್ಕೊಳ್ಳೋದು ಸಣ್ಣದಕ್ಕೆ ಸವರ್ ಪಡಿಸ್ಕೊಳ್ಳಿ. ಅದಕ್ಕೆ ಅವನು ತಿರುಗಿಸಿ ಮಾತಾಡೋದು ಅದು ಎಲ್ಲ ಮಾಡ್ತಾ ಇದ್ದಾನೆ. ಇನ್ನು ಮನೇಲಿ ಅಳಿಯನ್ಗೂ ಕೆಲಸಗಳು ಸಿಕ್ಕಿಲ್ಲ. ಸಿಕ್ಕುತ್ತೆ ಆಯ್ತು. ಮನೇಲೂ ಹಂಗೆ ಸರ್ ಮಾಡ್ಕೊಡ್ತೀನಿ ಬಿಡಿ. ಸರ್ ಮಾಡ್ಕೊಡ್ತೀನಿ. ನೀನು ಒಬ್ಬ ಜುಡ್ದು ಏನು ಮಾಡೋಕ್ಕಾಗಲ್ಲ. ನೀನು ಒಬ್ಬ ಜುಡ್ದು ಎಲ್ಲರೂ ಆಗ್ತಾ ಇಲ್ಲ ನಮಗೆ. ಏನು 6 ಜನಕ್ಕೆ ಏನು ಒಟ್ಟಿಗೆ ಸಾಕ್ಬೇಕು ಭಾರಿ ಕಷ್ಟ ಐತೆ. ಸಂಬಳ ಇರುತ್ತೆ, ಒಂದು ತಿಂಗಳು ಬರಲ್ಲ. ಅದು ನಿಮ್ಗೆ ಕಷ್ಟ ಐತೆ. ಎಲ್ಲಿ ತಿಂಗಳು ಕೊಡೋಕ್ಕಾಯ್ತದೆ? ಏನು ಹಣ ಒಂದು ಡೈಲಿ ಕೂಲಿನ ಸಂಪಾದನೆ ಬರ್ತೈತೆ ಡೈಲಿ. ಆಯ್ತು ನಾನು ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಮಗನ ಅದಸಿ ತಲ ತುಂಬೋದ್ರೆಲ್ಲ ತಿಳಿಸ್ಕೊಡ್ತೀನಿ. ಆಯ್ತು ಈಗ ಆಗುತ್ತೆ ಮಾಡ್ಕೊಟ್ಟಿದ್ದೀನಿ. ಎರಡು ಸಲ ಅದು ಇಸ್ಕೊಂಡು ಹೇಳ್ತೀನಿ. ಅವ್ನಿಗೆ ಗೊತ್ತೀನಿ ಇಸ್ಕೊಂಡು. ಆಯ್ತು ನನ್ನ ಹೆಸರು ವೇಲುಮಣಿ ಅಂತ. ನಾವು ಬೆಟ್ಟದಪುರದ ಹತ್ರ ಚಿಕ್ಕನೇರಳೆ ಹಸುವಿನಕಾವಲು ಗ್ರಾಮದಿಂದ ಬಂದಿದ್ದೀನಿ. ಇಲ್ಲಿ ತಾಯಿ ನಂದೊಂದು ಸ್ವಲ್ಪ ಕೆಲಸಗಳು ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿನೂ ನನಗೆ ಪರಿಹಾರ ಆಗಿರಲಿಲ್ಲ. ಲಾಸ್ಟಲ್ಲಿ ತಾಯಿ ಸನ್ನದಿಗೆ ಬಂದ ಮೇಲೆ 17 ವರ್ಷಕ್ಕೆ ಮುಂಚೆ ನಮ್ಮ ಮನೆಯವರು ಆ್ಯಕ್ಸಿಡೆಂಟ್ ಕೇಸಲ್ಲಿ ತೀರ್ಕೊಂಡಿದ್ದು. ಅಮೌಂಟು ಬರಲಿಲ್ಲ, ಕೇಸದು ಏನಾಗಿದೆ ಅಂತಲೂ ಗೊತ್ತಿರಲಿಲ್ಲ. ತಾಯಿ ಸನ್ನದಿಗೆ ಬಂದು ಒಂದೇ ವಾರದಲ್ಲಿ ನನಗೆ ರಿಸಲ್ಟ್ ಸಿಕ್ತು. ಒಂದೇ ವಾರದಲ್ಲಿ ಅರ್ಧ ಅಮೌಂಟ್ ಬಂತು. ಆಮೇಲೆ ಒಂದು 3 ವಾರ ಕಳೆದ್ಮೇಲೆ ಮತ್ತೆ ಅರ್ಧ ಅಮೌಂಟ್ ಪೂರ್ತಿ ಬಂದಿದೆ ಆಕ್ಸಿಡೆಂಟ್ ಕೇಸ್ದು. ಇವತ್ತು ಆ ತಾಯಿ ಸನ್ನದಿಗೆ ಬಂದ ಮೇಲೆ ಇವತ್ತು ಚೆನ್ನಾಗಿದ್ದೀನಿ. ಮುಂದೆ ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆನೂ ಚೆನ್ನಾಗಿದೆ. ತಾಯಿ ನನ್ನ ಕೈ ಬಿಡೋದಂಗೆ ಎಲ್ಲ ಕಾಪಾಡ್ತಿದ್ದಾಳೆ. ಎಲ್ಲ ಕಡೆನೂ ಸುತ್ತಿದ್ದೀನಿ, ಆದರೆ ಸಕ್ಸಸ್ ಆಗಿಲ್ಲ. ತಾಯಿ ಸನ್ನದಿಗೆ ಬಂದ ಮೇಲೆ ನನಗೆ ಒಳ್ಳೆಯದಾಗಿದೆ. ಮುಂದೆ ಪರಿಹಾರ ಹಣ ಅಂತ 17 ವರ್ಷದಿಂದ ಕೇಸಿಂದ ಆಗ್ದಂಗಿರೋ ಅಮೌಂಟು ಕೂಡ ಇವಾಗ ಬಂದಿದೆ. ನನಗೆ 21 ಲಕ್ಷ ಅಮೌಂಟು ಬಂದಿದೆ. ಚೆನ್ನಾಗಿದ್ದೀನಿ. ಜನ ಇಷ್ಟು ವರ್ಷ ನನಗೆ ಬೆಲೆ ಕೊಡ್ದಂಗೆ ಇರೋರು ಕೂಡ ಇವಾಗ ಬೆಲೆ ಕೊಡ್ತಾ ಇದ್ದಾರೆ. ಅದು ಗುಡ್ಡಪ್ಪ ಅವರು ಅವತ್ತು ಆಗುತ್ತೆ ಅಂತ ಹೇಳಿದರು. ಅದೇ ಪ್ರಕಾರ ಆಗಿದೆ. ಅವರು ದಯೆನೂ ಚೆನ್ನಾಗಿದೆ. ಅವ್ರ ಕಡೆ ಗುಡ್ಡಪ್ಪ ಅವರು ಪ್ರತಿಯೊಂದು ಇದಕ್ಕೂ ಸಪೋರ್ಟ್ ಮಾಡಿದ್ರು. ಆಗುತ್ತೆ, ಧೈರ್ಯ ತುಂಬಿದ್ರು. ತಾಯಿ ಇದ್ದಾಳೆ, ಧೈರ್ಯವಾಗಿ ಇರಿ ಅಂತಲೂ ಹೇಳಿದರು. ನಮಗೆ ಆಗಿದೆ ಸರ್. ಇಲ್ಲ ವಿಳ್ಯದೆಲೆ ಶಾಸ್ತ್ರ ಹೇಳಿದ್ದಾರೆ, ಕಡೆ ಬಿಟ್ಟು ನೋಡಿದ್ದಾರೆ, ಹೇಳಿದ್ರು ಆಗುತ್ತೆ ಅಂತ. ಅವ್ರು ಹೇಳಿದ ತಕ್ಷಣ ಗುಡ್ಡಪ್ಪ ಅವರು ಹೇಳಿ ಒಂದೇ ವಾರಕ್ಕೆ ಆಗಿದೆ. ತಾಯಿ ಸನ್ನದಿಲಿ ನಮಗೆ ಒಳ್ಳೇದಾಗಿದೆ. ನನ್ನ ಹೆಸರು ವೇಲುಮಣಿ ಅಂತ ಸರ್. ದೇವಿಗೆ ಸಿಂಗಿರ್ಲಿ ಒಳ್ಳೆದಾಯ್ತು. ಎಲ್ಲ ಕಾಪಿ ಮಾಡು. ನನ್ನ ಮಗಳಿಗೆ ತುಂಬ ಹುಷಾರಿರಲಿಲ್ಲ. 3 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದು. ಇಲ್ಲಿಗೆ ಬಂದಮೇಲೆ ಒಂದು ಮೈ ಮೇಲೆ ಸೇರಿದೆ ಅಂತ ಗೊತ್ತಾದ ಮೇಲೆ ನೈಟೇನೆ ಈ ಸ್ವಾಮೀಜಿಯವರು ಆ ತಕ್ಷಣವೇ ನನ್ನ ಮಗಳ ಕೂರಿಸಿ ಮೈ ಮೇಲೆ ಇರೋದನ್ನ ಹೋಗಿಸಿ ಆವತ್ತೊಂದು ದಿವಸದಿಂದ 3 ದಿವಸದಿಂದ 3 ವರ್ಷದಿಂದ ಅವಳು ಅನುಭವಿಸಿರೋ ನೋವು ಒಂದೇ ದಿವಸಕ್ಕೆ ಹೋಗಿಸಿ ನನ್ನ ಮಗಳು ಆವತ್ತು ನೈಟ್ ಹೊಟ್ಟೆ ತುಂಬ ಊಟ ಮಾಡಿ ಹೊಟ್ಟೆ ತುಂಬ ನಿದ್ದೆ ಮಾಡಿ ಕಣ್ಣು ತುಂಬ ನನ್ನ ಮಗಳು ಇವತ್ತಿಗೂ ಚೆನ್ನಾಗವಳೆ. ಮೊನ್ನೆ ನಾನು ಬಂದು 3 ದಿವಸ ಆಗಿತ್ತು. 3 ದಿವಸ ತುಂಬಿದ ಮೇಲೆ ಬರಬೇಕು ಅಂತ ಹೇಳಿದ್ರು. ಇವತ್ತು ಬಂದಿದ್ದೀವಿ. ನನ್ನ ಮಗಳು ಚೆನ್ನಾಗಿದ್ದಾಳೆ. ಈಗ ಬೇರೆ ಕಡೆ ಟೆಂಪಲ್ಗಳಿದೆ, ಟೆಂಪಲ್ಗಳಿದೆ. ಆದರೆ
ಎಲ್ಲ ಕಡೆ ಹೋಗಿದ್ದೀವಿ ಬಂದಿದ್ದೀವಿ ಆದರೂ ಒಂದು ನಂಬಿಕೆ ಅಲ್ಲೂ ಐತೆ. ಈ ಥರ ನಂಬಿಕೆ ಅಲ್ಲಿ ನಮ್ಗೆ ಬಂದಿರಲಿಲ್ಲ. ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಆದ್ರೆ ಹೋದ್ವಿ ಬಂದ್ವಿ, ಏನು ಅಂತ ನಮಗೆ ಪರಿಹಾರ ಆಗಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಪರಿಹಾರ ಆಯಿತು. ಇಲ್ಲಿ ಸಮಿತಿ ನಿಮ್ಗೆ ಯಾವ ಥರ ನೋಡಿ ಹೇಳ್ತಾರೆ, ಭವಿಷ್ಯ ಯಾವ ಥರ ನೋಡಿ? ಪರವಾಗಿಲ್ಲ, ನಮ್ಗೆ ಒಳ್ಳೇದು ಅನ್ನಿಸ್ತು. ಎಲ್ಲ ವಿಳ್ಯದೆಲೆಯಲ್ಲಿ ನೋಡಿದ್ರಾ ಇಲ್ಲ ಕವಡೆ? ಹೌದು, ವೀಳ್ಯದೆಲೆ ನೋಡಿದ್ರು, ಕವಳೆಲ್ಲೂ ನೋಡಿದ್ರು, ಎರಡರಲ್ಲೂ ನಾವು ನೋಡಿರೋದು ನಮ್ಗೆ ಒಪ್ಪಿಗೆ ಆಯಿತು. ನೋಡಿದಾಗ ನಿಮಗೆ ಎಷ್ಟು ಸತ್ಯ ಅನ್ನಿಸ್ತು ನಿಮಗೆ? ಒಳ್ಳೆಯ ಸತ್ಯ ಗೊತ್ತಾಯ್ತು ನಮಗೆ. ನಮ್ಮ ಮನೇಲಿ ಏನು ನಡೀತೈತೆ, ನಮ್ಮ ಮನಸ್ಸಲ್ಲಿ ಏನು ನಡೀತೈತೆ, ನನ್ನ ಮನೇಲಿ ಮಕ್ಕಳು ಮರಿಯಿಂದ ಏನು ತಾಪತ್ರ ಐತೆ ಅದನ್ನೆಲ್ಲ ಹೇಳಿದ್ರು. ಈಗ 4 ಜನ ಬರೋರಿಗೆ ಏನು ಹೇಳ್ತೀರಾ? ಒಳ್ಳೇದಾಗದೆ ಅಂತ ಹೇಳ್ತೀವಿ. ಎಲ್ಲರಿಗೂ ಹೌದು ಹೇಳ್ತೀವಿ ಬನ್ನಿ ಅಂತ ಹೇಳಿ ಹೇಳ್ತೀವಿ. ನಮ್ಮ ಹೆಸರು ರಾಜಮ್ಮ, ಇಲ್ಲಿಂದ ಮೈಸೂರು. ಸ್ಟಾರ್ಟ್ ಮಾಡೋದು. ನಂಗೆ 3 ವರ್ಷದಿಂದ ತುಂಬ ಹುಷಾರಿರಲಿಲ್ಲ. ತುಂಬಾ ಹುಷಾರು ತಪ್ಪೋಗೋದು, ಇದಕ್ಕೆಲ್ಲ ಚೆನ್ನಾಗಿರ್ತೀನಿ, ಇದಕ್ಕೆ ತುಂಬ ಹುಷಾರು ತಪ್ಪೋಗಿ ಈ ಥರ ಆಗ್ತಿರಿತ್ತು. ನಾನು ಮೊನ್ನೆ ಬಂದು ಇಲ್ಲಿ ತೋರಿಸ್ಕೊಂಡು ಹೋದ್ಮೇಲೆ ಹುಷಾರಾಗಿದ್ದೀನಿ. 3 ದಿವಸಕ್ಕೆ ನಾನು ತುಂಬ ಗುಣ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಏನು ಸಮಸ್ಯೆ ಇತ್ತು ನಿಮಗೆ? ನಮಗೆ ಬೀದಿ ಸಂಖ್ಯೆ ಈ ಥರ ಸಮಸ್ಯೆ ಇತ್ತು. ಬಂದು ತೋರಿಸ್ಕೊಂಡು ಹೋಗಿದ್ಮೇಲೆ ಇವತ್ತಿಗೆ 3 ದಿವಸಕ್ಕೆ ಬನ್ನಿ ಅಂದಿದ್ರು. ಪರವಾಗಿಲ್ಲ, ಚೆನ್ನಾಗಿ ಹುಷಾರಾಗಿದ್ದೀನಿ. ನೀವು ಎಷ್ಟು ದೇವಸ್ಥಾನ ತಿರುಗಿದ್ದೀರಾ? ಸುಮಾರು ದೇವಸ್ಥಾನ ತಿರುಗಿದ್ದೀವಿ, ಹೋಗಿ ಬರೋದು ಮಾಡಿದ್ದೀವಿ. ಇಲ್ಲಿ ಚೆನ್ನಾಗಿ ನೋಡಿದ್ದಾರೆ, ಗುಣನೂ ಆಗಿದ್ದೀನಿ. ಕವಳಶಾಸ್ತ್ರ ಹೌದು, ಕವಡೆಶಾಸ್ತ್ರ ಮತ್ತು ವಿಳ್ಯದೆಲೆಯಲ್ಲಿ ನೋಡಿ ಹೇಳ್ತಾರೆ ಏನಾಗಿದೆ ಏನು ಎಲ್ಲ. ಅದೆಲ್ಲ ಸತ್ಯ ಅನಿಸುತ್ತೆ ನಿಮಗೆ? ಹಾಂ, ಸತ್ಯ. ಅವ್ರು ಹೇಳಿದ್ದೆಲ್ಲ ಸತ್ಯ. ಏನು ಹೇಳಕ್ಕೆ ಇಷ್ಟ? ತುಂಬ ಖುಷಿ ಆಗುತ್ತೆ. ನಮ್ಮ ಬಗ್ಗೆ ಜೀವನ ಏನಾಗಿರುತ್ತೆ ಏನು ಕಷ್ಟ ಪರಿಹಾರ ಮಾಡ್ತಾರೆ, ಅವರಿಂದ ಗುಣ ಆಗಿದೆ. 4 ಜನ ಬರೋರಿಗೆ ಏನು ಹೇಳ್ತೀರಾ? ಇಲ್ಲಿ ಬಂದು ಹೋಗಿ ಗುಣ ಆಗುತ್ತೆ ಅಂತ ಇಷ್ಟಪಡ್ತೀನಿ ಹೇಳೋಕ್ಕೆ. ನಮ್ಮ ಹೆಸರು ಐಶ್ವರ್ಯ.